ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಇವತ್ತು ರೆಡಿಯಾಗಿ ನಾನು ನಮ್ಮ ಅಮ್ಮ ಎಲ್ಲರೂ ಶಾಪಿಂಗ್ ಮಾಡೋಕ್ಕಿತ್ತು. ಸೊ ಹಾಗಾಗಿ ಹತ್ರದಲ್ಲಿರೋಂಥ ಒಂದು ಡಿ ಮಾರ್ಟ್ಗೆ ಬಂದಿದ್ವಿ. ಹಾಗೆ ಮನೆಗೆ ಒಂದು ಸ್ವಲ್ಪ ಅಮ್ಮಗೆ ಐಟಮ್ಸ್ ಎಲ್ಲ ತೊಗೊಳಕ್ಕಿತ್ತು, ಅಡುಗೆದು ಎಲ್ಲ. ಸೊ ಹಾಗಾಗಿ ನನಗೂ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿತ್ತು, ಹಬ್ಬ ಕೂಡ ಬರ್ತಾ ಇದೆಯಲ್ಲ ಅಂತ ಬಂದಿದ್ವಿ. ಹಾಗೆ ನನಗೆ ನಮ್ಮ ಏರಿಯಾದಲ್ಲಿ ತುಂಬ ಇಷ್ಟ ಆಗೋದಂದರೆ, ನೀವು ಎಲ್ಲಿ ನೋಡಿದ್ರಲ್ಲಿ ಇಷ್ಟು ಗ್ರೀನಾಗಿ ಕಾಣ್ತಾ ಇರುತ್ತೆ, ಎಲ್ಲ ಕಡೆ ತುಂಬ ಒಳ್ಳೆ ಟ್ರೀಸ್ ಎಲ್ಲ ಇರುತ್ತೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಈ ಥರ ನೋಡೋದಕ್ಕೆ ಜಾಸ್ತಿ ಕಮ್ಮಿ ಸಿಗೋದು. ಈ ಥರ ಈ ಎಲೆಕ್ಟ್ರಾನಿಕ್ ಸಿಟಿಲಂತೂ ಬಂದುಬಿಟ್ರೆ ಈ ಸಿಟಿಲಿ ಈ ಥರ ನೋಡೋಕ್ಕೆ ತುಂಬ ಸಿಗುತ್ತೆ, ಒಂಥರ ಖುಷಿ ಆಗುತ್ತೆ. ಸೊ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಬಿಲ್ಲಿಂಗ್ ಟೈಮಲ್ಲಿ ಏನೋ ನಾನು ಕೊಡ್ತೀನಿ ಅಂತ ಅವಳೆಲ್ಲ ಎತ್ತಿ ಕೊಡ್ತಾ ಇದ್ಲು. ಸೊ ಇದೊಂದು ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಏನು ತೊಗೊಳ್ಳೋದೇ ಇರಲಿಲ್ಲ ಆ್ಯಕ್ಚುಲಿ. ಒಂದು 2-3 ಐಟಮ್ಸ್ ಅಷ್ಟೇ ಇದ್ದಿದ್ದು. ಬಟ್ ಇಲ್ಲಿ ಬಂದಮೇಲೆ ಅದು ನೋಡಿದ್ರೆ ಇದು ಬೇಕಲ್ಲ ಇದಿಲ್ಲ ಅಂದ್ಬಿಟ್ಟು ಏನು ತಲೆಯಲ್ಲಿರೋದ ಅದೆಲ್ಲ ತೊಗೊಂಡು ಆ ಥರ ಆಗಿಬಿಡುತ್ತೆ, ಬಿಲ್ ಆಗಿಬಿಡುತ್ತೆ. ಸೊ ಹಾಗಾಗಿ ಜಾಸ್ತಿ ನಾವು ಆನ್ಲೈನೇ ಪ್ರಿಫರ್ ಮಾಡ್ತಾಯಿದ್ದೀವಿ ಇವಾಗ. ಮೊದಲೆಲ್ಲ ನಾವು ಇಲ್ಲಿಗೆ ಬರ್ತಾಯಿದ್ವಿ ಕಿರಣ್ ನಾವೆಲ್ಲ. ಬಟ್ ಆಮೇಲೆ ಜಾಸ್ತಿ ಡಿಫ್ರೆನ್ಸ್ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಜಾಸ್ತಿ ಖರ್ಚಾಗುತ್ತೆ. ಸುಮ್ಮನೆ ನೋಡಿದ್ದೆಲ್ಲ ಅದು ಬೇಕು ಅಂತ ಅನಿಸ್ಬಿಡುತ್ತೆ ಆ ಥರ. ಸೊ ಹಾಗಾಗಿ ಅಲ್ಲಿ ಆನ್ಲೈನೇ ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಇವೇನು 10 ನಿಮಿಷದಲ್ಲೇ ಬಂದುಬಿಡುತ್ತೆ ಏನು ಬೇಕು ಅಂದರೆ. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಟ್ವಿ. ಡಿ ಮಾರ್ಟ್ಗೆ ಬಂದಾಗೆಲ್ಲ ಎಷ್ಟೊಂದು ಸರಿ ಅನ್ಕೋತೀವಿ ಲಿಫ್ಟಲ್ಲೇ ಬರಬೇಕಂತ, ಮರ್ತೋಗ್ಬಿಡುತ್ತೆ. ಅದು ಆ್ಯಕ್ಚುಲಿ ಲಿಫ್ಟ್ ರೈಟ್ ಸೈಡಲ್ಲಿರುತ್ತೆ. ಸೊ ಡೈರೆಕ್ಟಾಗಿ ನಾವು ತೊಗೊಂಡ್ರೆ ಪಾರ್ಕಿಂಗಲ್ಲೇ ಬಂದುಬಿಡ್ಬೋದು. ಬಟ್ ಯಾವಾಗಲೂ ಆಚೆ ಬಂದುಬಿಡ್ತೀವಿ, ಆ ಥರ ಆಗ್ತಾಯಿತ್ತು. ಆಚೆ ಬಂದ್ವಲ್ಲ ಇನ್ನೇನು ಆಪ್ಷನ್ ಇದೆಯಾ ಇಲ್ಲ ಅಂತೆಲ್ಲ ಅನಿಸ್ತಾ ಇತ್ತು ಮತ್ತೆ ಹೋಗೋದಕ್ಕೆ. ಸೊ ಆಮೇಲೆ ಮತ್ತೆ ಕೇಳಿದ್ವಿ, ಮತ್ತೆ ಒಳಗಡೆ ಬಿಟ್ಟರು. ಆಮೇಲೆ ಅಲ್ಲಿದ್ದ ಮತ್ತೆ ಲಿಫ್ಟಲ್ಲಿ ಬಂದ್ವಿ. ಇಲ್ಲಾಂದರೆ ಫುಲ್ ಕಷ್ಟ ಆಗ್ತಾಯಿತ್ತು. ಸ್ಟೆಪ್ಸ್ ಮೇಲೆಲ್ಲ ತಳ್ಕೊಂಬರ್ಬೇಕು, ಇಲ್ಲ ಅಂದರೆ ಎಲ್ಲ ಎತ್ಕೊಂಬರ್ಬೇಕಿತ್ತು. ಅದು ಬೇರೆ ಬ್ಯಾಗ್ನ ನಾವು ಕಾರಲ್ಲೇ ಬಿಟ್ಬಿಟ್ಟಿದ್ವಿ. ಈ ವಿಡಿಯೋ ಫುಲ್ ನೋಡ್ತಾ ಇರೋದೆಲ್ಲ ಏನಾನೇ ಮಾಡಿರೋದು ನಮ್ಗೆ ಗೊತ್ತಿಲ್ಲ, ಆನ್ ಮಾಡೇ ಇಟ್ಕೊಬಿಟ್ಟಿದ್ದಾಳೆ ಮೊಬೈಲ್. ಆಮೇಲೆ ನೋಡಿದ್ರೆ ಎಷ್ಟೊತ್ತು ರೆಕಾರ್ಡ್ ಆಗ್ತಾನೆ ಇತ್ತು. ಸೊ ಈಸ್ಕೊಂಡಿದ್ದಕ್ಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಶಾಪಿಂಗ್ ಅದೆಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟಿಗೆ 1-2 ಗಂಟೆ ಆಗ್ಬಿಡುತ್ತೆ. ನೀವೇನೇ ಅನ್ನಲಿ ಈ ಥರ ಮಾರ್ಟ್ಸ್ಗೆಲ್ಲ ಹೋಗ್ತಾ ಇದ್ದೀರಂದರೆ ಮಿನಿಮಮ್ 2 ಗಂಟೆ ಬೇಕಾಗ್ಬಿಡುತ್ತೆ. ಸೊ ಹಾಗೆ ಇಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಏನಾಗೆ ಜ್ಯೂಸ್ ಬೇಕು ಅಂತ ಹೇಳಿದ ಅವಕಾಡೋ ಅದು ತೊಗೊಂಡ್ವಿ. ಹಾಗೆ ನಾನು ರೋಲ್ ತಿಂದೆ, ರೋಲ್ ಮಾತ್ರ ಸಕ್ಕತ್ತಾಗಿರುತ್ತೆ. ಸೊ ಹಾಗೆ ಅಮ್ಮ ದೋಸೆ ಏನಾಗಿ ತಿನ್ಸಿದ್ರು. ಹಾಗೆ ಒಂದಷ್ಟು ಪಡ್ಡು ಎಲ್ಲ ತಿನ್ಕೊಂಡು ಮತ್ತೆ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಏನೇನು ತೊಗೊಂಬಂದಿದ್ಯಾ? ಬೂಂದಿ ಬಿಸಿಬೇಳೆ. ಅದಕ್ಕೆ ತಂದಿದ್ದ ಬಿಸಿಬೇಳೆ ಬಾತಿಗೆ ಬೂಂದಿ ತರೋದು, ಬೂಂದಿಗೆ ಬಿಸಿಬೇಳೆ ಬಾತ್ ತರಲ್ಲ. ಮತ್ತೆ ಓಡಿಸ್ತಾವ. ಏನೇನು ತೋರಿಸ್ತಾ ಇದೆಯಾ? ನೆಕ್ಸ್ಟ್ ಏನಿದೆ ತೋರಿಸು, ಬೇಗ ತೋರಿಸು, ಬೇಗ ತೋರಿಸು ಪಪ್ಪಗೆ. ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿವಿ ಅಂತ. ವಾ ಏನದು? ಅನ್ನ ಮಾಡೋದಾ? ಏನದು? ಏನ್ ಪುಡಿ? ಎಲ್ಲ ಹೂವು ತೊಗೊಂಬಂದ್ವಿ. ಹೂವು ಅವೆಲ್ಲ ಮಿಕ್ಸ್ಡ್ ಫ್ರೂಟ್ಸು. ನೀರು ಬೇಕಂತ ಅವಳಿಗೆ ಕೊಡು. ಮಿಕ್ಸ್ಡ್ ಫ್ರೂಟ್ಸು, ಒಂದಷ್ಟು ಸ್ಪೈಸಸ್ಸು. ಇದು ಫಸ್ಟ್ ಟೈಮ್ ತೊಗೊಂಬಂದಿದ್ದೀನಿ ಟೀ ಪೌಡರ್, ನೋಡೋಣ ಅಂತ. ಯಾವ್ದು ಹೇಳ ಗೊತ್ತಾಯ್ತಾ? ತಾಜಾ ತಿಂಡಿ ಎಲ್ಲ ಹೋದಾಗ ಇದೆಲ್ಲೋ ಯೂಸ್ ಮಾಡೋದು ನೋಡಿದ್ದೆ, ಚೆನ್ನಾಗಿತ್ತು. ಟೀ ಸ್ಟ್ರಾಂಗ್ ಡಸ್ಟ್ ಅಂತ ಇದೆ. ಡಸ್ಟ್ ಎದಕ್ಕೆ ತರ್ತೀಯ? ಅದು ವೇಸ್ಟ್. ಅದು ಶಿಟ್, ನಾನು ನೋಡ್ಲಿಲ್ಲ. ಲೀಫ್ ತರಬೇಕಿತ್ತು. ಅದೇ ಅದೆಲ್ಲ ಬರೀ ಗಸ್ಟ್ ವೇಸ್ಟ್ ಆಗಿರೋದನ್ನ ಹಾಕಿದ್ದಾರೆ. ಅದಕ್ಕೆ ಚಿಕ್ಕ ತಂದಿದ್ದೀನಿ, ನೋಡೋಣ. ಇನ್ನೊಂದು ವರ್ಷ ಆಗಲ್ಲ, ಖಾಲಿ ಆಗ್ಬಿಡುತ್ತೆ. ಇದೇನೋ ತಂದಿದ್ದಲ್ವ, ಚಿಟ್ಕೊಂತಿದ್ದಾಳೆ ನೋಡು. ತೋರ್ಸು. ಗರಂ ಮಸಾಲ. ಏನು
ತೋರ್ಸು ಮತ್ತೇನದು ತೋರ್ಸು ನನಗೆ ಏನ್ ಪುಡಿ ಗರಂ ಮಸಾಲ ಮತ್ತೇನು ತಗೊಂಬಂದೀವಿ ಅಷ್ಟೇ. ಇನ್ನೇನೇನು ಸ್ವಲ್ಪ ಐಟಮ್ಸ್ ನಮ್ಮ ಅಮ್ಮನೇ ಜಾಸ್ತಿ ತೊಗೊಂಡಿದ್ದು. 4,500 ಬಿಲ್ಲು ಅಮ್ಮ ಧನ್. ಅದಕ್ಕೆ ಈ ತರ ಮಾಡ್ತೀಗಲ್ಲ. ಕಾಯಿ ಅಮ್ಮು ನೀನ್ ಬುಳ್ಳೆಕಾಯಿ ತೆಂಗಿನಕಾಯಿ ಎಲ್ಲ ನೋಡಲ್ಲಿ ಅದ್ ಬಿಡೋದು ಸಾಕ್ ಬಿಡು ಅಯ್ಯಮ್ಮ ಇದೇನೇನೋ ಬಿಡು ಎಲ್ಲ ನೀನ್ ಅಷ್ಟೇ ಆಯ್ತು. ಅವಲಕ್ಕಿ ಅವು ಎಲ್ಲ ತಗೊಂಬಂದಿ, ದೀಪದ ಎಣ್ಣೆ ಅಷ್ಟೇ. ಅದೇನಮ್ಮ ಇದು ಶಾವಿಗೆ ಏನ್ ಶಾವ್ಗೆ ಮರ್ತ್ಬಿಟ್ಟಿದ್ದಾಳೆ. ಏನ್ ಶಾವ್ಗೆ ಅದು ಶಾವಿಗೆ ಕರೆಕ್ಟ್. ಇದೇನಿದು? ಹಾಂ ನಂದೇ ಅಲ್ಲಿಡು ಗುಂಡಮ್ಮ. ಅದೇನದು? ದೀಪ ಎಣ್ಣೆ ಅಂತೆ. ಸೂಪರ್. ಆಮೇಲೆ ಇದೇನಕ್ಕೆ? ಅದೇನಕ್ಕೆ? ಏನಕ್ಕದು ಸೋಪು? ಸ್ನಾನ ಮಾಡೋದಲ್ಲ, ಅದ್ರ ಮೇಲೆ ಏನು ಕೊಟ್ಟಿಲ್ಲ ಅನ್ಸುತ್ತೆ, ಅದಕ್ಕೆ ಗೊತ್ತಾಗಿಲ್ಲ. ಅದೇನ ಸ್ವಲ್ಪ ಪಾತ್ರೆ ತೊಳಿಯಾಕದು. ಪಾತ್ರೆ ತೊಳಿಯಾಕದು. ಇದೇನಕ್ಕೆ? ಅದು ಮನೆಯಲ್ಲಿ ಡಿಶ್ ವಾಷರ್ ಇತ್ತಲ್ಲ, ಬಟ್ಟೆ ಹಾಕ್ತಿವಲ್ಲ ತಿರುಗುತ್ತಲ್ಲ, ಅಲ್ಲ ವಾಷಿಂಗ್ ಮಿಷನ್ ಅಲ್ಲಮ್ಮು ಬಾತ್ರೂಮ್ ಕ್ಲೀನಿಂಗ್ ಮಾಡಕ್ಕೆ. ಅದು ಬಾತ್ರೂಮ್ ಕ್ಲೀನ್ ಆಗ್ತೈತಲ್ಲ ಅದರದ್ದು. ಡಿಶ್ ವಾಷರ್ ಅನ್ಕೊಂಡ್ಬಿಟ್ಟ ನೀನು. ಇದೇನಿದು? ಅವಲಕ್ಕಿ. ಅವಲಕ್ಕಿ ಅಕ್ಕಿ ಇಟ್ಟಂತೆ. ಅದೇನದು ಗೊತ್ತಿಲ್ಲ. ಏನದು ಹೇಳು. ದ್ರಾಕ್ಷಿ. ದ್ರಾಕ್ಷಿ ಅಲ್ಲಿ ಪೆಪ್ಪರ್ ಖಾಲಿ ಆಗಿತ್ತಲ್ಲ, ಪೆಪ್ಪರ್ ತಗೊಂಬಂದಿ ಪೌಡರ್. ಇದೇನಿದು? ನೋಡ್ರಿ ಇವಾಗ ಹೇಳಿದ್ದು ಆಲ್ರೆಡಿ ಕಲ್ತ್ಬಿಟ್ಲು. ಕರೆಕ್ಟ್ ಅಮ್ಮು. ಮತ್ತೆ ಎರಡಲ್ಲಿ ತೊಳಿತೀಯಾ? ಮತ್ತೆ ಎರಡು ಏನಕ್ಕೆ? ಇಲ್ಲ ಪಪ್ಪ, ನಾನು 3 ತೊಳಿತೀನಿ. ಏನು ಇನ್ನೊಂದಿದೆ. ಏನಕ್ಕೆ 3? ಸೋಪ್ ಅದು ಪಾತ್ರೆ ತೊಳಿಯೋಕೆ ಸೇಮ್ ಎಲ್ಲ. ಮತ್ತೆ 3ರಲ್ಲಿ ಹೆಂಗೆ ತೊಳಿತೀಯಾ? 3 ಒಂದೇ ಸರಿ ಓಪನ್ ಮಾಡ್ಬಿಟ್ಟು ತೊಳಿತೀಯಾ? ಮತ್ತೆ 2 ಓಪನ್ ಮಾಡ್ಬಿಡ್ತೀಯ ಒಂದೇ ಸರಿ? ಓಕೆ. ನಾವೆಲ್ಲೋಗಿದ್ವಿ ಈಗ ಅಮ್ಮು? ನಾವೆಲ್ಲೋಗಿದ್ವಿ ಇವಾಗ? ಸರಿ, ಇವಾಗ ನಾನು ಏನ್ ಕೇಳ್ತಾ ಇದೀನಿ ಹೇಳು. ನಾವು ರಾಮ ಆಯ್ತು, ಇವಾಗ ಎಲ್ಲೋಗಿದ್ವಿ ಹೇಳು ಬೇಗ. ಶಾಪಿಂಗ್ ಅಂತ ಅದೇನದು? ತಿನ್ಬಿಟ್ಟು ತಾನೇ ಬಂದಿದ್ ನಾವ್ ಇವಾಗ. ಗರಂ ಮಸಾಲ. ಆಮೇಲೆ ಅದೇನದು? ಇದು ಏನು ಹೇಳ್ತಾರೆ ನೋಡು. ಏನು ಅದ್ರ ಮೇಲೆ ಏನಿದೆ? ನಿಂಗೆ ಇಷ್ಟ ಅಲ್ಲ? ಅಜ್ಜಿ ಮನೆಗೆ ಹೋದಾಗ ಹಾಕೊಂಡು ಗ್ಲಾಸಲ್ಲಿ ತಿಂತೀಯಲ್ಲ, ತಿನ್ಬಾರ್ದಂತ ನಾನು ಬೈತೀನಲ್ಲ. ಪುಡಿ ಪುಡಿ ಅಲ್ಲ, ಚಪಾತಿ ಮೇಲೇನು ಹಾಕ್ಕೊಡ್ತೀನಿ ನಿಂಗೆ. ಹನಿ ಅಲ್ಲ, ಇನ್ನೊಂದು ಹಾಕ್ತೀನಲ್ಲ. ತುಪ್ಪ ಆದ್ಮೇಲೆ ಇನ್ನೊಂದು ಹಾಕ್ತೀನಲ್ಲ. ಏನದು? ಬೆಲ್ಲನೇ. ಇದು ಬೆಲ್ಲ ಪುಡಿ ಮಾಡಿರೋದು. ಸೊ ಇದು ನೆಕ್ಸ್ಟ್ ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಸೊ ಏನೇನು ತೊಗೊಂಬಂದಿದ್ವಿ ಎಲ್ಲ ಎತ್ತಿಟ್ಕೊಂಡ್ವಿ. ಹಾಗೆ ಸಿಂಪಲಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ ಬೆಳಿಗ್ಗೆ ಎದ್ದ ತಕ್ಷಣ. ಯಾಕಂದರೆ ಅತ್ತೆ ಮನೆ ಆ ಕಡೆ ಹೋಗಬೇಕಿತ್ತು. ಅಲ್ಲಿ ಕೂರಿಸಿರೋದು ಲಕ್ಷ್ಮಿನ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಯಾವಾಗಲೂ ಅಲ್ಲೇ ಮಾಡೋದಲ್ವ. ಸೊ ಹಾಗಾಗಿ ನಾನು ಈ ಕಡೆ ಸಿಂಪಲಾಗೆ ಮಾಡೋಣ ಅಂದ್ಬಿಟ್ಟು ನಾನು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಅಮ್ಮ ಕೂಡ ಕರೆದಿದ್ರು ಮನೆಗೆ ಬನ್ನಿ ಅಂತ. ಸೊ ಫಸ್ಟು ನಾವು ಇಲ್ಲಿ ಪೂಜೆ ಮುಗಿಸ್ಕೊಂಡು ಅಲ್ಲಿ ಮನೆಗೆ ಹೋಗ್ಬಿಟ್ಟು ಆಮೇಲೆ ರಾತ್ರಿ ಅಮ್ಮ ಮನೆಗೆ ಹೋಗೋಣ ಅಂತ, ಸಾಯಂಕಾಲ ಟೈಮ್
ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಎಲ್ಲ ಆಯಿತು, ಪೂಜೆ ಎಲ್ಲ ತುಂಬ ಸಿಂಪಲಾಗಿ ಚೆನ್ನಾಗಾಯಿತು. ಸೊ ಮುಗಿಸ್ಕೊಂಡು ಅದು ಬೇರೆ ಸೀರೆ ಹಾಕ್ಕೊಂಡು ಮಾಡಿದೆ ಪೂಜೆ ಎಲ್ಲ. ಒಂಥರ ಚೆನ್ನಾಗಿ ಅನಿಸುತ್ತೆ. ಅವಾಗವಾಗ ಈ ಥರ ಹಬ್ಬದ ಟೈಮಲ್ಲಿ ಈ ಥರ ರೆಡಿಯಾಗಿ ಪೂಜೆ ಮಾಡಿ ಮನೆಯೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ. ಸೊ ಹಾಗಾಗಿ ಇವತ್ತು ಮಾಡಿದೆ. ಕಿರಣ್ಗೆ ಕೂಡ ಈ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ತಿಂಡಿ ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅಲ್ಲಿ ಹಬ್ಬದ ಊಟ ಎಲ್ಲ ಇರುತ್ತೆ. ಸುಮ್ಮನೆ ಇವಾಗ ತಿನ್ಕೊಂಡು ಹೋದರೆ ಅಷ್ಟೊಂದು ಮತ್ತೆ ತಿನ್ನೋಕ್ಕಾಗಲ್ಲ. ನಮಗೇನು ಇಷ್ಟು ಹಸಿವಿರಲಿಲ್ಲ, ಬಟ್ ಇಯಾನಾಗೋಸ್ಕರ ಅಂದ್ಬಿಟ್ಟು ಅವಳಿಗೆ ದೋಸೆ ಮಾಡಿಕೊಟ್ಬಿಟ್ರೆ ತಿನ್ಕೊಂಡಿರ್ತಾಳೆ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ರವೆ ದೋಸೆ ಕಲಸಿಟ್ಬಿಟ್ಟಿದ್ದೆ. ಸೊ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಷ್ಟೊತ್ತಿಗೆ ಕಿರಣ್ ಕೂಡ ಇಯಾನಾಗೆ ದೋಸೆ ಎಲ್ಲ ಹಾಕಿ ಕೊಡ್ತಾಯಿದ್ರು. ಡ್ರೆಸ್ ಹಾಕೊಂಡ್ಬಿಟ್ಟಿಯ ರೆಡಿಯಾಗಿ ಹೋಗ್ತಾ ಇದ್ವಿ. ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಅಂಬಿಕಾ ಅನ್ನೋರು ಅವರು ನನಗೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರು. ಸರಿ ಬೇಗ ಇಲ್ಲಿ ಮುಗಿಸ್ಕೊಂಡು ಆಮೇಲೆ ಅತ್ತೆ ಮನೆ ಕಡೆ ಆ ಕಡೆ ಹೋಗೋಣ ಅಂತ ಬಂದಿದ್ವಿ. ಸೊ ಯಾವಾಗೂ ಬಂದರೂ ಇರ್ತಾ ಇರಲಿಲ್ಲ, ಹೋಗೋಣ ಅಂತಿದ್ಲು. ಬಟ್ ಇವತ್ತು ನೋಡಿ ಎಷ್ಟು ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ ಕಾರ್ಸ್ ಎಲ್ಲ ಇಟ್ಕೊಂಡು. ಅಯ್ಯೋ ಅಂಕಲ್ ಹೆಸರು ಏನು ಕೇಳ್ದಾ? ಏನು ಕೇಳು? ಏನಮ್ಮ ಅಂಕಲ್ ಹೆಸರು? ಸೊ ಇವಳು ನಾನು ಹೋಗ್ದಾಗೆಲ್ಲ ನಾನು ಬರ್ತೀನಿ ಅಂತಲೇ ಇರ್ತಾಳೆ. ಸೊ ಹಾಗೆ ಅವಳ ಕೂಡ ಕರ್ಕೊಂಬಂದೆ. ಆಟ ಆಡ್ಕೊ ಕುತ್ಕೊಂಡಿದ್ಲು ಎಷ್ಟೊತ್ತುವರೆಗೂ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ, ಅವಳು ಆಟ ಆಡ್ಕೊಂಡಿದ್ಲಲ್ಲ ಸರಿ ಅಂದ್ಬಿಟ್ಟು ನಾನು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಹಾಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು, ತೊಗೊಂಡು ಇನ್ನೇನು ಓಡ್ತಾ ಇದ್ದೀವಿ. ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಇದ್ದಿದ್ದು ಸೀರೆ ಹಾಕೊಂಡು ಹೋಗಬೇಕು ಅಂತ, ಬಟ್ ಈ ಶೆಕೆಗೆ ಸೀರೆ ಸೆಟ್ಟೇ ಆಗಿಲ್ಲ, ನನಗೆ ಫುಲ್ ಇರಿಟೇಟ್ ಆಗ್ತಾ ಇತ್ತು. ಸರಿ ಅಂದ್ಬಿಟ್ಟು ಚೇಂಜ್ ಮಾಡ್ಕೊಂಡು ಹಾಗೆ ಪ್ರಸಾದ ಕೂಡ ಕೊಟ್ಟಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಪೊಂಗಲೆಲ್ಲ. ಹಾಗೆ ನಾನು ಡ್ರೆಸ್ ಚೇಂಜ್ ಕೂಡ ಮಾಡಿಕೊಂಡೆ, ಯಾಕಂದರೆ ಇವಾಗ ಕೂರ್ಸಿರ್ತಾರಲ್ವ ದೀಪ ಎಲ್ಲ ಇರುತ್ತೆ, ಇನ್ನು ಫ್ಯಾನ್ ಎಲ್ಲ ಎಲ್ಲೂ ಹೋದ್ರೂ ಹಾಕೋದಿಲ್ಲ. ಅದು ಬೇರೆ ನನಗೆ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಸೆಕೆ ಆಗೋದು ಒಂಥರ ಸಫೋಕೇಟ್ ಆಗೋ ಥರ ಆಗ್ತಾಯಿತ್ತು. ಸೊ ಹಾಗಾಗಿ ಚೇಂಜ್ ಮಾಡಿದೆ, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಸ್ಯಾರಿನ ವೇರ್ ಮಾಡ್ತೀನಿ. ಸೊ ಅಲ್ಲಿದ್ದ ರೆಡಿಯಾಗಿ ಇನ್ನು ಹೊರಟ್ವಿ. ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಯಾನಾಗೆ. ಕಾರ್ ಹತ್ತಿದ ತಕ್ಷಣ ಪಾಪ ಹಿಂದೆ ಒಬ್ಬಳೆ ಕುತ್ಕೊಂಡು ನಿದ್ದೆ ಹೊಡಿತಾ ಇದ್ದಾಳೆ. ಅವಳು ಯೂಶಲಿ ಆ ಥರ ಮಲಗಲ್ಲ. ನನಗೆ ನೋಡಿ ಒಂಥರ ಬೇಜಾರು ಅನಿಸ್ತು, ಪಾಪ ಒಬ್ಬಳೇ ಮಲಗಿದ್ದಾಳಲ್ಲ. ಅದು ಬ್ರೇಕ್ ಆಗ್ದಾಗೆಲ್ಲ ಹಿಂಗೆ ಬೀಳೋ ಥರ ಎಲ್ಲ ಆಗ್ತಾಯಿತ್ತು. ಸೊ ಅದೇ ಹೋಗಿ ಎತ್ಕೊಂಬಿಡೋಣ ಅಂತ ಅನಿಸ್ತು. ತಡಿಯೋಕ್ಕಾಗಿಲ್ಲ ನನಗೆ ಸರಿ ಅಂದ್ಬಿಟ್ಟು ಎತ್ಕೊಂಡು ನನ್ನ ಮೇಲೇ ಕುಡಿಸ್ಕೊಂಡು ಮಲಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ. ಫುಲ್ ನಿದ್ದೆ ಅಂದರೆ ಹಂಗೆ ಅವಳೇ ಮಲ್ಕೊಬಿಡ್ತಾಳೆ, ಅಷ್ಟು ಹಠ ಮಾಡೋದಿಲ್ಲ ಹಂಗೆ ಹೆಂಗೆ ಅಂತ. ಸೊ ಅದು ಬ್ರೇಕ್ ಹಾಕಿದ ತಕ್ಷಣ ಅದು ಬೇರೆ ನೋಡ್ಬಿಟ್ಟು ನನಗೆ ಗೊತ್ತಿತ್ತು ಅವಳು ಎತ್ಕೊಳ್ಳೋಣ ಅಂತ ಹೋಗ್ದೆ. ಅಷ್ಟೊತ್ತಿಗೆ ನನ್ನ ನೋಡ್ಬಿಟ್ಟು ನನ್ನ ಹತ್ರ ಬರ್ತೀನಿ ಅಂತ ಇದ್ಲು. ಸರಿ ಅಂತ ಅವಳ ಕೂಡ ಎತ್ಕೊಂಡು ಕರ್ಕೊಂಡು ಅಲ್ಲಿದ್ದ ಸೀದಾ ಅತ್ತೆ ಮನೆ ಕಡೆ ಹೊರಟ್ವಿ. ಸೊ ನಾವು ಬರೋಷ್ಟಿಗೆ 1.5 ಗಂಟೆನೇ ಆಗ್ಬಿಟ್ಟಿತ್ತು. ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋದಿತ್ತು. ಬಟ್ ನಾವು ಲೇಟಾಗಿ ಬಂದ್ವಲ್ಲ, ಎಲ್ಲರದು ಊಟ ಆಗಿತ್ತು. ನಾನು ಮತ್ತು ಕಿರಣ್ ಎಲ್ಲ ತಿನ್ಕೊಂಡ್ವಿ. ಸೊ ಊಟಕ್ಕೆ ಒಬ್ಬಟ್ಟು, ತುಪ್ಪ, ಕೋಸಂಬರಿ, ವಡೆ, ಹಪ್ಳ, ಪುಳಿಯೋಗರೆ ಮತ್ತು ಚಿತ್ರಾನ್ನ, ಸೊ ಇಷ್ಟು ಇತ್ತು. ಮೊಸರನ್ನ ಕೂಡ ಇತ್ತು. ಸೊ ಏನಾಗಿ ಅತ್ತೆ ಊಟ ಎಲ್ಲ ಮಾಡಿಸಿದ್ರು. ಅವಳಿಗಿನ್ನ ಸರ್ಕಸ್ ಮಾಡಿ ಊಟ ಮಾಡಿಸ್ಬೇಕು. ಆ ಕಿಟಕಿಯಿಂದ ಈ ಕಿಟಕಿಯಿಂದ ಹಂಗೆ ಯಾವಾಗಲೂ ಇಲ್ಲಿ ಬಂದರೆ ಅದೇ ಅವಳದು ಆಟ. ಸೊ ಹಾಗಾಗಿ ಈ ಥರ ಎಲ್ಲ ಪೂಜೆ ಎಲ್ಲ ಎವ್ರಿ ಇಯರ್ ಇದೇ ಥರನೇ ಆಗೋದು. ತುಂಬ ಚೆನ್ನಾಗಾಗಿತ್ತು. ಹಾಗೆ ರಾಖಿ ಹಬ್ಬ ಕೂಡ ಇದೆಯಲ್ಲ, ಸೊ ಹಾಗಾಗಿ ಕಾವ್ಯ ರಾಖಿ ಕಟ್ತಾ ಇದ್ದಾಳೆ. ಹಾಗೆ ಏನಾಗಿ ಕೂಡ ಯೂನಿಕಾರ್ನ್ದು ಕೂಡ ತೊಗೊಂಬಂದಿದ್ರು. ಸೊ ಕಿರಣ್ಗೆ ರಾಖಿ ಕಟ್ತಾ ಇರೋದು ಇವಾಗ. ಹೇಳಿ ಅಷ್ಟೇ. ಇವೆರಡು ತೆಗಿಬೋದು. ಸೊ ರಾಖಿ ಸೆಲೆಬ್ರೇಷನ್ ಎಲ್ಲ ಆಯಿತು. ಹಾಗೆ ಸಾಯಂಕಾಲ ಮಂಗಳಾರತಿ ಮಾಡಬೇಕಾದ್ರೆ ನಾನು ಅಂತ ಫಸ್ಟ್ ಎಲ್ಲ ಕಡೆ ಹೋಗಿ ಊದ್ಗಡ್ಡಿ ಇಟ್ಕೊಂಡು ಎಲ್ಲ ಬೆಳಗ್ತಾ ಇದ್ಲು. ನಮ್ಮ ಮಾವ ಎಲ್ಲ ಹಿಂದೆ ಹೋಗ್ತಾ ಇದ್ದಿದ್ದು. ಕ್ಯೂಟ್ ಅನಿಸ್ತು, ಎಲ್ಲ ಕಡೆ ಹೋಗಿ ಮಾಡ್ತಾ ಇದ್ಲು. ಬಗ್ಬಿಟ್ಟು ಮಾಡುಂಗೆ ನಾನು ಏನ ಮ್ಯಾಚಿಂಗ್ ನಾನು ನೀನು ಮ್ಯಾಚಿಂಗ್ ತುಳಸಿ ಕಟ್ಟೆ ಮಾಡು.
ಸೊ ಪೂಜೆ ಎಲ್ಲ ಆಯಿತು, ಮತ್ತು ಮನೆಗೆ ಅರ್ಶಿನ ಕುಂಕುಮಕ್ಕೆ ಬರೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಹಾಗೆ ನಮಗೆ ಅರ್ಶಿನ ಕುಂಕುಮಕ್ಕೆ ಕರೆದಿದ್ರಲ್ಲ, ಸೊ ನಾವು ಕೂಡ ಹೋಗಿದ್ವಿ. ಸೊ ಏನೋ ಹೋದರೆ ಇನ್ನು ಫುಲ್ ಇವತ್ತು ಎಲ್ಲ ನೋಡ್ಕೊಬಿಟ್ಟಿದ್ದಾಳೆ. ಅರ್ಶಿನ ಹಿಂಗೆ ಹಚ್ಕೊಳ್ಳೋದು, ಕುಂಕುಮ ಹಚ್ಕೊಳ್ಳೋದು, ನಾವೆಲ್ಲ ತಾಳಿಗೆಲ್ಲ ಹಚ್ಕೊಂಡ್ರೆ ಅದೆಲ್ಲ ಅಬ್ಸರ್ವ್ ಮಾಡಿದ್ದಾಳೆ. ಸೊ ನೆಕ್ಸ್ಟ್ ಡೇನೂ ಅದೇ ಥರ ಕಂಟಿನ್ಯೂ ಮಾಡ್ತಾನೆ ಇದ್ಲು. ಸೊ ಹಾಗೆ ಎಲ್ಲೋದ್ರೂ ಅವಳು ನಮ್ಮ ಜೊತೆ ಬರ್ತಾ ಇದ್ದಲ್ಲ, ಸೊ ಅವಳಿಗೆ ಅಭ್ಯಾಸ ಆಗ್ಬಿಟ್ಟಿದೆ ನೋಡಿ ಈ ಥರ ಎಲ್ಲ ಮಾಡೋದು ಅಂತ. ಹಾಗೆ ಸಾಯಂಕಾಲ ಒಂದ್ಸರಿ ಮನೆಯಲ್ಲಿ ಮತ್ತೆ ಇನ್ನೊಂದ್ಸರಿ ಪೂಜೆ ಆಗ್ತಾ ಇತ್ತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೇಳು. ಅಂದ್ರೆ ಲಕ್ಷ್ಮಿ ಬೈಕೊಂತಾಳೆ. ಲಕ್ಷ್ಮೀ ಬಾರಮ್ಮ ಅನ್ಕೋ, ಬೇಡ ಅಯ್ಯನ ಬಾರಮ್ಮ. ಅಲ್ಲಿ ಪಪ್ಪ ಅಂತ ನೋಡಿ ಪಪ್ಪ. ಸೊ ನಮ್ಮ ಅತ್ತೆ ಮತ್ತು ಮಾವ ಎಲ್ಲ ಸೇರ್ಕೊಂಡು ಈ ಥರ ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಎಲ್ಲ. ವರ್ಷ ವರ್ಷ ಇದೇ ಥರ ಮಾಡೋದು. ಸೊ ಇದೇ ಮಾಡಬೇಕಂದ್ರೆ ಏನು ಒಂದು ರೂಲ್ಸ್ ಎಲ್ಲ ಇರುತ್ತೆ, ಇಷ್ಟೆಲ್ಲ ಫಾಲೋ ಮಾಡಬೇಕು, ಬುಕ್ ಓದಬೇಕು, ಇದೇ ಟೈಮ್ಗೆ ಪೂಜೆ ಆಗಬೇಕು, ಮಡಿಯಿಂದ ಇರಬೇಕು, ಎಲ್ಲ ತುಂಬ ಅಂದರೆ ತುಂಬ ಇರುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮಾಡ್ತಾ ಯಾವತ್ತೂ ಇದುವರೆಗೂ ಮಾಡಿಲ್ಲ, ಯಾವಾಗಲೂ ಅತ್ತೆ ಮಾಡ್ತಿರ್ತಾರಲ್ಲ. ಸೊ ಹಿಂಗೆ ಫಸ್ಟ್ ಮದುವೆಯಾಗಿ ಬಂದಾಗೂ ಅಷ್ಟೇ. ಸೊ ಇದು ಸ್ಟಾರ್ಟ್ ಮಾಡಬೇಕಂದ್ರೆ ಏನೋ ಇದ್ದಾಳೆ. ಸೊ ಇವಾಗೆಲ್ಲ ಮಾಡೋದು ಸ್ವಲ್ಪ ನನಗೆ ಏನೋ ಅದಕ್ಕೆ ಸುಮ್ಮನೆ ಇದ್ದೀನಿ. ಬಟ್ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಮಾಡಿದ್ರೆ, ಒಂದು ಒಳ್ಳೆ ವೈಬ್ಸ್ ಎಲ್ಲ ಸಿಗುತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ, ಆದರೆ ಮಂಗಳಗೌರಿ ವ್ರತ ಮಾಡಿದ್ದೆ ನಾನು. ಮದುವೆ ಆದವರು ವಸ್ತ್ರಲ್ಲಿ ಮಾಡ್ಬೇಕಂತ ಹೇಳ್ತಾರಲ್ವ. ಸೊ ನಾನು 5 ವರ್ಷ ಮಾಡಿದ್ದೆ, ವರ್ಷ ಶ್ರಾವಣ ಪೂಜೆ ಮಾಡಿದ್ರೆ ಅಷ್ಟೇ ನನಗೆ. ಬೆಳಿಗ್ಗೆ 5 ಮಾಡ್ಕೊಂಡು ಎಲ್ಲ ಮಾಡಿದ್ರೆ 4 ಗಂಟೆಗೆ ಎದ್ದು ಪೂಜೆ ಮುಗಿಸ್ಕೊಂಡು ಮಾಡೋದು. 5ನೇ ವರ್ಷ ಎಲ್ಲ ಒಂಥರ 5 ಜನ ನಾನು ಅಷ್ಟೇ ಫಸ್ಟ್ 5 ವರ್ಷ ಮಂಗಳಗೌರಿ ಅದೆಲ್ಲ ಆಯ್ತು. 5 ವರ್ಷ ಮದುವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಬೇಕಂತ ಹೇಳ್ತಾರೆ. ಸೊ ಅವಾಗ ನಾನು ಮಾಡಿದ್ದು 5 ವರ್ಷವರೆಗೂ ಮಾಡಿದ್ದೆ. ಲಾಸ್ಟ್ನೇ ವರ್ಷ ಸ್ವಲ್ಪ ಚೆನ್ನಾಗಿ ಮಾಡಿ ಎಲ್ಲ ಮಾಡ್ತಾರಲ್ಲ, ಏನ್ ಮಾಡಿದ್ರು ಒಂದು ಭಕ್ತಿಯಿಂದ ಪ್ರೀತಿಯಿಂದ ಮಾಡಿದ್ರೆ ಆಯಿತು. ಸೊ ಅದೊಂದು ನಾನು ನಂಬ್ತೀನಿ ಅಷ್ಟೇ. ಏನು ಇದ್ರೂ ಒಳ್ಳೇದಾಗೇ ಆಗುತ್ತೆ ನಾವು ಒಳ್ಳೆ ಮನಸ್ಸಿಂದ ಮಾಡಿದ್ರೆ. ಸೊ ಪೂಜೆ ಎಲ್ಲ ಆಯಿತು. ಹಾಗೆ ನಮ್ಮ ಮಾವ ರಸಗುಲ್ಲ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದು ತಿಂತಾ ಇದ್ವಿ. ಹಾಗೆ ಏನಾಗಿ ಹಸುವಾಗಿತ್ತು, ಮಧ್ಯಾಹ್ನ ಸರಿಯಾಗಿ ತಿಂದಿರಲಿಲ್ಲ ಅವಳು. ಸೊ ಅವಳಾಗೆ ಕೇಳಿದ್ಲು ನನಗೆ ಹಸುವಾಗ್ತಿದೆ ಅಂತ. ಸೊ ಹಾಗಾಗಿ ಅತ್ತೆ ಮೊಸರನ್ನ ಎಲ್ಲ ತಿನ್ನಿಸ್ತಾ ಇದ್ರು. ಅವಳದು ಸಿಗ್ನೇಚರ್ ಡೈಲಾಗ್, ಇಬ್ಬರನ್ನ ಇಟ್ಕೊಂಡ್ಬಿಟ್ಟು ಇಬ್ಬರು ಕೈ ಹೆಗ್ಲ ಮೇಲೆ ಕೈ ಹಾಕ್ಬಿಟ್ಟು ನಾನು ಇಬ್ಬರು ಅಮ್ಮುಗಳು ಅಂತ ಹೇಳ್ತಾಳೆ. ಸೊ ಅದೊಂದು ಯಾವಾಗಲೂ ಅಷ್ಟೇ ಇಬ್ಬರು ಈ ಥರ ಆ ಕಡೆ ಈ ಕಡೆ ನಿಂತಾಗ ಅವಳು ಯಾವಾಗಲೂ ಈ ಥರ ಹೇಳಿರ್ತಾಳೆ. ಖುಷಿ ಆಗುತ್ತೆ. ಅದೊಂದು ಅವಳದು ಸಿಗ್ನೇಚರ್ ಡೈಲಾಗ್ ಅಂತಲೇ ಹೇಳ್ಬೋದು, ನಾನು ಇಬ್ಬರು ಅಮ್ಮುಗಳು ಅಂತ. ದೃಷ್ಟಿ ತೆಗೆದೆಲ್ಲ ಮಾಡ್ತಾ ಇದ್ಲು. ಏನು ಅಡ್ಡ ಬರ್ತಾವೆ, ಹಿಂಗಂದ್ರೆ ಬರ್ತವೆ. ಹೂವು ಇಟ್ಕೊಂತಾಳು. ಹೂವು ಕೊಡಿ, ನಾನು ಹಚ್ಕೊಡ್ತೀಯಲ್ಲ. ನೀನು ಹಚ್ಕೊ, ನೀನು ಹಚ್ಕೊಳೆ. ಯಾವ ಬೆರಳೆಲ್ಲ ಹಚ್ತೀವಮ್ಮ? ಯಾವ ಬೆಳಗ್ಗೆ ಹಚ್ಚತ್ತೆ ಅದಕ್ಕೆ ಆ ಬೆಳ್ಳಿಂದ ಹಚ್ಬೇಕು. ಕುಂಕುಮ ಹಚ್ಚು, ಕುಂಕುಮ ಹಚ್ಚು. ಬಾಳೆಹಣ್ಣು ಕುಂಕುಮ ಹಚ್ಚೆ, ಸೊಂಟ ಬಿದ್ದೋಗ್ ನನಗೆ. ಅಮ್ಮ ಯಾರು ಬಂದರು? ನೀನು ಹಿಂಗ ನಡೆಸ್ತಾ ಮತ್ತೆ ಇದ್ರಾಗ ಹಾಕಿನಿ ಎಲ್ಲ ಒಟ್ಟಿಗೆ ಇಟ್ಬಿಡ್ರಿ. ಅಮ್ಮ ತಾಯಿ ಇದ್ದಾಗ ಕೂಡ ಕಲಿಸ್ತೀಯ ನೀನು. ತ್ರೀ ಇದಾವ, ಅದು ನಿಮ್ಗೆ 3 ಇರೋದು. ಆಯ್ತು ನಿನಗೆ, 3 ನಿನಗೆ. ಅದ 5 ಎಲ್ಲ ತಕೊಂಡೆ ನಿನ್ನ 5 ಇರೋದು. ಇದು ಬಿಡು ಬಿಡು. ಸೊ ಅಲ್ಲಿದ್ದ ಡೈರೆಕ್ಟು ಅಮ್ಮ ಮನೆಗಂತ ಬಂದ್ವಿ. ಆ್ಯಕ್ಚುಲಿ ಹೋಗೋಕ್ಕೆ ಮುಂಚೆ ಅಮ್ಮ ಕಾಲ್ ಮಾಡಬೇಕಿತ್ತು. ಅವರು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು. ಪಾಪ ಅಯ್ಯನ ಬೆಲ್ ಮಾಡಿ ವೆಯ್ಟ್ ಮಾಡ್ಕೊಂಡು ನಿಂತಿದ್ದು. ನೋಡಿದ್ರೆ ಯಾರು ಇಲ್ಲ ಮನೆಯಲ್ಲಿ. ಆಮೇಲೆ ಅಮ್ಮಗೆ ಫೋನ್ ಮಾಡಿದ್ರೆ, ಇಲ್ಲ ನಾವು ದೇವಸ್ಥಾನಕ್ಕೆ ಬಂದಿದ್ವಿ, ಬನಶಂಕರಿಲಿರೋ ದೇವಸ್ಥಾನಕ್ಕೆ ಅಂತ ಹೇಳಿದ್ರು. ಅವ್ರು ಅಲ್ಲಿದ್ದ ಇಲ್ಲಿಗೆ ಬರೋಕ್ಕೆ ಇನ್ನೂ 1 ಅವರ್ ಮೇಲಾಗುತ್ತೆ. ಸರಿ ಇನ್ನೇನು ವೆಯ್ಟ್ ಮಾಡೋದು ಅಂದ್ಬಿಟ್ಟು ಅಲ್ಲಿದ್ದ ಮನೆಗೆ ಹೋದ್ವಿ. ಮತ್ತು ಮನೆಗೆ ಹೋಗಿದ ತಕ್ಷಣ ಆಮೇಲೆ ಅಲ್ಲೇ ಡೈರೆಕ್ಟಾಗಿ ಅಮ್ಮ ಮತ್ತು ನಮ್ಮ ತಮ್ಮ ಮನೆಗೆ ಬಂದರು.
ಕೊಡವ ಸೊ ನಮ್ಮ ತಮ್ಮ ಕಾರಲ್ಲೇ ನಾನು ಕಿರಣ್ ಅಮ್ಮ ಮನೆಗೆ ಬಂದ್ವಿ. ಬಂದಿದ ತಕ್ಷಣ ಅಮ್ಮ ಹಸಿರು ಬಳೆ ಎಲ್ಲ ಕೊಟ್ಟರು, ಹಾಕ್ಕೊಂಡೆ. ಹಾಗೆ ಒಬ್ಬಟ್ಟು ಸಾರು, ಹೋಳ್ಗೆ ಸಾರು ಮತ್ತು ಹೋಳ್ಗೆ ಎಲ್ಲ ಮಾಡಿದರು. ಬಟ್ ಅಷ್ಟೊಂದು ಹಸಿವಿರಲಿಲ್ಲ. ಸೊ ಹಾಗಾಗಿ ಅಮ್ಮ ಏನಾಗಷ್ಟೇ ಊಟ ಮಾಡಿಸ್ತಾಯಿದ್ರು. ಸೊ ಊಟ ಮಾಡ್ತೀನಿ ಅಂತ ಹೇಳಿದಲ್ಲ, ಸೊ ಅವ್ರಿಗೆ ಏನಾಗಿ ತಿನ್ನಿಸ್ತಾಯಿದ್ರು. ನಮಗೆ ಸಾಂಬಾರನ್ನ ಮತ್ತು ಒಬ್ಬಟ್ಟನ್ನ ಎಲ್ಲ ಪಾರ್ಸಲ್ ಮಾಡಿ ಕೊಟ್ಟರು. ಸೊ ತೊಗೊಂಡೋಗಿ ನೆಕ್ಸ್ಟ್ ಡೇನೂ ತಿನ್ನಕ್ಕೆ ಬರುತ್ತೆ ಸಾಂಬಾರು, ಆರಾಮಾಗಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಏನೋ ಅಷ್ಟೇ ಇಲ್ಲಿ ಊಟ ಮುಗಿಸ್ಕೊಂಡ್ಲು. ಸೊ ಅಲ್ಲಿದ್ದ ಮತ್ತೆ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಅಲ್ಲಿದ್ದ ರಿಟರ್ನ್ ಮನೆಗೆ ಹೊರಟ್ವಿ. ಮತ್ತು ಅಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ಥರ ಸೀರೆ ಎಲ್ಲ ಏನೂ ಉಡ್ಸೋದಿಲ್ಲ, ಮುಂದೆ ಎಲ್ಲ ಇಟ್ಬಿಟ್ಟಿದ್ದಾರೆ ಅಷ್ಟೇ. ಜಾಸ್ತಿ ಗ್ರ್ಯಾಂಡಾಗಿ ಅಂದರೆ ದೀಪಾವಳಿ ಹಬ್ಬದ ಟೈಮಲ್ಲಿ ಮಾಡೋದು. ವರಮಹಾಲಕ್ಷ್ಮಿ ಹಬ್ಬ ಸೇಮ್ ದೀಪಾವಳಿ ಹಬ್ಬ ಲಕ್ಷ್ಮಿನೇ ಕೂರ್ಸೋದಲ್ವಾ. ಸೊ ಒಬ್ಬೊಬ್ಬರು ಈ ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ, ದೀಪಾವಳಿ ಹಬ್ಬನ ಒಬ್ಬೊಬ್ಬರು ಗ್ರ್ಯಾಂಡ್ ಮಾಡ್ತಾರೆ. ಸೊ ಅಮ್ಮ ದೀಪಾವಳಿ ಟೈಮಲ್ಲಿ ಸೀರೆ ಎಲ್ಲ ಉಡಿಸಿ ಗ್ರ್ಯಾಂಡಾಗಿ ಮಾಡ್ತಾರೆ. ದೀಪಾವಳಿ ಟೈಮಲ್ಲೂ ಅಷ್ಟೇ ನೀವು ಹಳೆ ವಿಡಿಯೋಸ್ ನೋಡಿದರೆ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಸೀರೆ ಎಲ್ಲ ಉಡಿಸಿ ಎಲ್ಲ ಮಾಡಿದರು. ಸೊ ನಾವು ಕೂಡ ಇನ್ನು ಇಲ್ಲಿ ಕೂಡ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಇಲ್ಲಿದ್ದ ಮತ್ತೆ ಇನ್ನು ರಿಟರ್ನ್ ಹೋಗ್ತಾ ಇದ್ವಿ. ಇಲ್ಲಿ ಕೂಡ ನಾನೇ ಕೊಡ್ತೀನಿ ಅಂತ ಅವಳೇ ಕೊಡ್ತಾ ಇದ್ಲು. ಸೊ ಸಡನ್ನಾಗಿ ನಮ್ಮ ತಮ್ಮ ಬಂದ. ಆ್ಯಕ್ಚುಲಿ ಕಾರ್ ನಾವು ಕೂಡ ನಮ್ಮ ತಮ್ಮ ಕಾರಲ್ಲೇ ಬಂದಿದ್ದಲ್ವ, ಸರಿ ಬಿಡು ಸೇಮ್ ಜಾಗದಲ್ಲಿ ಏನಕ್ಕೆ ಪಾರ್ಕಿಂಗ್ ಮಾಡೋದಂತ ಹತ್ತಿರದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದು. ಬಟ್ ಅವರು ಸೆಕ್ಯೂರಿಟಿಗೆ ನೋಡ್ದೇ ಕಾರ್ ವಾಶ್ ಮಾಡಿಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೆ, ಯಾವ ಕಾರ್ ವಾಶ್ ಮಾಡಿಬಿಟ್ಟಿದ್ದಾರೆ ನಮ್ಮದು ಅಂತ. ಸೊ ಸರಿ ಎಷ್ಟೋ ದುಡ್ಡು ಕೊಟ್ಬಿಟ್ಟು ಬಂದೆ ಮತ್ತೆ ಅಂತ ಹೇಳ್ದ. ಸೊ ನೋಡಿ ಹೆಂಗಾಗುತ್ತೆ ಒಂದೊಂದು ಸರಿ, ನೋಡ್ದೇ ಕತ್ಲೆಯಲ್ಲಿ ವಾಶ್ ಮಾಡಿಬಿಟ್ಟಿದ್ದಾರೆ. ಸೊ ಅದೇ ಹೇಳ್ತಾ ಇದ್ದಿದ್ದು. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಕೂಡ ರಿಟರ್ನ್ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ಮತ್ತೆ ಅರ್ಶಿನ ಕುಂಕುಮ ಕರೆದಿದ್ರು. ಆ್ಯಕ್ಚುಲಿ ಬರೋಕ್ಕೆ ಹೇಳಿದ್ರು. ಸಾಯಂಕಾಲ ನಾನು ಫೋನ್ ಮಾಡಿದಾಗ ನಾನು ಇರಲಿಲ್ಲ, ಅತ್ತೆ ಮನೆ ಆ ಕಡೆ ಸೈಡ್ ಇದ್ನಲ್ವ. ಸರಿ ಅಂದ್ಬಿಟ್ಟು ಏನಾನ ಕರ್ಕೊಂಡೋಗಿ ಮತ್ತೆ ಅಲ್ಲಿ ಕೂಡ ಅರ್ಶಿನ ಕುಂಕುಮ ತೊಗೊಂಬಂದೆ. ಮತ್ತು ನೋಡಿ ರಿಟರ್ನ್ ಗಿಫ್ಟ್ ಎಷ್ಟು ಕ್ಯೂಟಾಗಿ ಯೂನಿಕಾಗಿ ಕೊಟ್ಟಿದ್ದಾರೆ. ಬ್ಲೌಸ್ ಪೀಸ್ಗೆ ಬಳೆ ಹಾಕ್ಬಿಟ್ಟು ಈ ಥರ ರಬ್ಬರ್ ಬ್ಯಾಂಡ್ ಹಾಕಿ ಫೇಸ್ ಎಲ್ಲ ಮಾಡಿ, ಅರ್ಶಿನ ಮತ್ತು ಕುಂಕುಮ ಕೂಡ ತುಂಬ ಡಿಫ್ರೆಂಟ್ ಆಗಿತ್ತು. ಒಂಥರ ಚೆನ್ನಾಗಿತ್ತು, ಕೀ ಚೈನ್ ಥರ ಕೊಟ್ಟಿದ್ರು. ತುಂಬ ಕ್ಯೂಟಾಗಿ ಯೂನಿಕ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬ ಈ ಥರ ಇತ್ತು ಸೆಲೆಬ್ರೇಷನ್ ಎಲ್ಲ. ಸೊ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.